ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆಫ್ ವಿ ಆರ್ ಪಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಮಾರ್ನಿಂಗಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ ಚಂದ್ರನೂ ಕಾಣಿಸ್ತಾ ಇದ್ದಾನೆ, ಸೂರ್ಯನೂ ಹೋಗ್ತಾ ಇದ್ದಾನೆ. ಇದೊಂಥರ ಚೆನ್ನಾಗಂತು. ಸೊ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಬ್ರಷ್ ಮಾಡಿ ಹಾಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಹಾಗೆ ನೋಡ್ಬೋದಕ್ಕೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಕಾಯಿ ಸಿಕ್ಕಿದ್ರೆ ಹಾಲು ನಂದಿನಿದು ಆರೆಂಜ್ ಪಾಕೆಟ್ ಈ ಥರ ಕೆನೆ ಬರುತ್ತೆ. ಆ್ಯಂಡ್ ಅದರಲ್ಲಿ ನಾವು ಬೆಣ್ಣೆ ಮತ್ತು ತುಪ್ಪ ಮಾಡ್ಕೋಬಹುದು. ಅದಾದಮೇಲೆ ಕಾಫಿ ಮಾಡಿಕೊಂಡು ಕಾಫಿ ಕುಡಿದು ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೆ. ಹಾಗೆ ವೆಜಿಟೇಬಲ್ಲು ಫ್ರೈ ಮಾಡ್ಕೊಂಡಿದ್ದೆ. ಹಾಗೆ ನಮ್ಮಮ್ಮ ಇಲ್ಲಿ ಗಿಡಗಳಿಗೆ ನೀರು ಹಾಕ್ತಾಯಿದ್ದಾರೆ. ಆ್ಯಂಡ್ ದೆನ್ ನಮ್ಮ ಮನೇಲಿ ಹೂವು ಇತ್ತು. ಸೊ ಆ ಹೂವನ್ನ ಕಟ್ಬಿಟ್ಟು ದೇವ್ರ ಪೂಜೆಗೆ ಒಂದು ಸ್ವಲ್ಪ ಹಾಗೆ ಮುಟ್ಕೊಳಕ್ಕೆ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಕಟ್ತಾ ಇದ್ದೀನಿ. ಹಾಗೆ ನಾನು ಹೂವನ್ನ ವಾಷಿಂಗ್ ಮಿಷಿನ್ ಮೇಲೆ ಇಟ್ಕೊಂಡು ನಿಂತ್ಕೊಂಡು ಕಟ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗ ಬಂದರೆ ಕಿತ್ತಾಕ್ಬಿಡ್ತಾನೆ ಹೂವು ಎಲ್ಲ ಅಂತ. ಅದಾದಮೇಲೆ ಫ್ರೆಶನ್ ಅಪ್ ಆಗಿ ನಾನು ನನ್ನ ಮಗನಿಗೆ ದೋಸೆ ಹಾಕ್ಕೊಟ್ಟೆ, ಗೋಧಿ ದೋಸೆ. ಅವನಿಗೆ ತುಂಬ ಇಷ್ಟ. ಇದಕ್ಕೆ ತುಪ್ಪ ಒಂಚೂರು ಉಪ್ಪು ಹಾಕ್ಬಿಟ್ಟು ತಿನ್ಸಿದ್ರೆ ಅವನಿಗೆ ತಿನ್ಕೋತಾನೆ. ಅದಾದಮೇಲೆ ಅವನಿಗೆ ನಮ್ಮಮ್ಮ ತಿನ್ನಿಸ್ತಾಯಿದ್ರು. ನಾನಿಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ದೇವ್ರ ಸಾಮಾನೇನು ತೊಳೆದಿಲ್ಲ, ಹಾಗೆ ಅಲ್ಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡೆ. ಡೆಕೋರೇಷನ್